ರಾಜ್ಯಾಧ್ಯಕ್ಷರ ರೇಸ್ನಲ್ಲಿ ವಿ ಸೋಮಣ್ಣ ಅವರ ಹೆಸರು ಓಡಾಡ್ತಾ ಇತ್ತು। ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ। ನೋಡಿ, ವಿ ಸೋಮಣ್ಣ ಅವರ ಹೆಸರು ತುಂಬಾ ಚರ್ಚೆ ಆಗ್ತಾ ಇತ್ತು। ಈಗ ಅವರು ಮಾತನಾಡಿದ್ದಾರೆ, ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಕಣ್ರಿ, ಈ ಬಗ್ಗೆ ನನಗೆ ತೃಪ್ತಿ ಇದೆ ಅಷ್ಟೇ। ಹೈಕಮಾಂಡ್ ಏನು ಹೇಳುತ್ತೋ ನಾನು ಅದನ್ನು ಮಾಡ್ತೀನಿ। ನನಗೆ ಅಮಿತ್ ಶಾ ಅವರು ವರುಣಾದಲ್ಲಿ ನಿಲ್ಲಿ ಅಂತ ಹೇಳಿದ್ರು, ಅದಾದ ಬಳಿಕ ತುಮಕೂರಿನಲ್ಲಿ ಸ್ಪರ್ಧೆ ಮಾಡುವಂತ ಕೂಡ ಹೇಳಿದ್ರು, ಅಲ್ಲಿ ದೊಡ್ಡ ಅಂತರದಲ್ಲಿ ನಾನು ಗೆದ್ದಿದ್ದೀನಿ ಅಂತ ವಿ ಸೋಮಣ್ಣ ಅವರು ಹೇಳಿದ್ದಾರೆ। ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಹೇಳಿದ್ದಾರೆ। ಅಂದ್ರೆ ಒಂದು ರೀತಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಟ್ಟರೂ ಕೂಡ ಯಶಸ್ವಿಯಾಗಿ ನಾನು ನಿಭಾಯಿಸ್ತೀನಿ ಅನ್ನೋ ಲೆಕ್ಕಕ್ಕೆ ಅವರು ಮಾತನಾಡಿದ್ದಾರೆ। ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷ ನನಗೆ ಹೇಳಿದ್ರು, ಅಮಿತ್ ಶಾಜಿ ಅವರು ನನ್ನ ಮನೆಗೆ ಬಂದು ಸುಮಾರು 2-3 ಗಂಟೆ ಕುಳಿತುಕೊಂಡು ನೀವು ಹೋಗು, ನೀನು ಒಣಾಗಿ ಅಂದರು, ಓದೋನು। ಅದಾದ್ಮೇಲೆ ಏನೇನೋ ಆಯ್ತು ಅದೆಲ್ಲ ನಾನು ಇವಾಗ ಪ್ರಶ್ನೆ ಮಾಡಕ್ಕೆ ಹೋಗೋದಿಲ್ಲ। ಅದಾದ್ಮೇಲೆ ನನಗೆ ತುಮಕೂರಿಗೆ ಹೋಗು ಅಂದರು। ತುಮಕೂರಿನ ಜನ ಯಾವತ್ತೂ ಕೂಡ 5,000-6,000ದಲ್ಲಿ ಬಿಜೆಪಿ ಗೆಲ್ಲೋದು, ಇಲ್ಲ ಕಾಂಗ್ರೆಸ್ ಗೆಲ್ಲೋದು, 1,76,000 ನನ್ನನ್ನು ಗೆಲ್ಸ್ಕೊಟ್ಟಿದ್ದಾರೆ। ಅಭಿವೃದ್ಧಿಯ ಏನು ಒಂದು ಭಾವನೆ ಇದೆ ರಾಷ್ಟ್ರದ ಪ್ರಧಾನಿಗಳಿಗೆ, ಅದನ್ನ ನಾನು ಕೂಡ ಎಲ್ಲ ಒಂದು ಕಡೆ 2 ವರ್ಷದಲ್ಲಿ ಮೈಗೂಡಿಸ್ಕೊಂಡು ಕರ್ತವ್ಯ ಮಾಡ್ತಾ ಇದ್ದೀನಿ। ಹೈಕಮಾಂಡು, ರಾಜ್ಯದ ನಾಯಕರು, ರಾಷ್ಟ್ರದ ನಾಯಕರು ಯಾವ ರೀತಿ ಸಂದೇಶ ಕೊಡ್ತಾರೋ ಆ ಸಂದೇಶಕ್ಕೆ ನಾನು ಬದ್ಧಾಗಿರ್ತೀನಿ। ರಾಷ್ಟ್ರದ ನಾಯಕರು ಹೈಕಮಾಂಡ್ ಏನು ಹೇಳ್ತಾರೋ ಅದಕ್ಕೆ ನಾನು ಬದ್ಧಾಗಿರ್ತೀನಿ। ನಾನು ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷ ನನಗೆ ಹೇಳಿದ್ರು, ಅಮಿತ್ ಶಾಜಿ ಅವರು ನನ್ನ ಮನೆಗೆ ಬಂದು ಸುಮಾರು 2-3 ಗಂಟೆ ಕುಳಿತುಕೊಂಡು ನೀವು ಹೋಗು, ನೀನು ಒಣಾಗಿ ಅಂದರು, ಓದೋನು। ಅದಾದ್ಮೇಲೆ ಏನೇನೋ ಆಯ್ತು ಅದೆಲ್ಲ ನಾನು ಇವಾಗ